ಅವರಲ್ಲಿ ಜಗಳ ಮತ್ತು ಆಂತರಿಕ ಕಲಹಗಳು ಮತ್ತು ಅವ್ರ ಸೀಟುಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಅವ್ರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ತಂತ್ರಗಾರಿಕೆ ಮಾಡಿಕೊಂಡು ಮಾತಾಡ್ತಕ್ಕಂಥದ್ದು ಮತ್ತು ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು ಈ ದೊಂಬರಾಟ ಅಂತೀವಲ್ಲ, ಈ ರಾಜಕೀಯ ದೊಂಬರಾಟ ಆಗೋದು ಇದು ರಾಜ್ಯದ ಜನಗಳಿಗೆ, ರಾಷ್ಟ್ರದ ಜನಗಳಿಗೆ ಎಲ್ಲರಿಗೂ ಕೂಡ ಒಂಥರ ನೋವು ತರ್ತಕ್ಕಂಥ ವಿಷಯ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇದನ್ನು ಬೇರೆ ರೂಪದಲ್ಲಿ ಇನ್ಯಾವುದೋ ಕಾರಣಗಳನ್ನು ಇಟ್ಕೊಂಡು ಅಥವಾ ಇನ್ಯಾವುದೋ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಕ್ಷೇಮ ಅಲ್ಲ. ಇದು ಅವ್ರಿಗೆ 5 ವರ್ಷ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಪ್ರಜೆಗಳು ಇವ್ರನ್ನ ನಂಬಿಕೊಂಡು ಅವರು ಕೂಡ ನಮ್ಗೆ ಅಭಿವೃದ್ಧಿ ಆಗುತ್ತೆ, ದೇಶದ ಅಭಿವೃದ್ಧಿ ಮತ್ತು ಜನಗಳ ಅಭಿವೃದ್ಧಿ ಮತ್ತು ಎಲ್ಲದಕ್ಕೂ ಅಂತ ಹೇಳಿ ನಾವು ಅವ್ರನ್ನ ಒಂದು ಆಶಾಭಾವನೆಯಿಂದ ನೋಡ್ತಾ ಇರ್ತೀವಿ. ಸರ್, ಇವಾಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ರಾಜಕೀಯದ ಪರಿಸ್ಥಿತಿ ನೀವು ನೋಡ್ತಾ ಇರ್ತೀರಾ. ಸೊ ನಿಮಗೆ ಏನು ಅನ್ಸುತ್ತೆ ಸರ್, ಇವಾಗಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ನಿಮಗೆ ಎಕ್ಸಾಂಪಲ್ ಇವಾಗ ಇದು ಬೆಳಗಾವಿ ತಗೋಬಹುದು, ಇವಾಗ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರುವಂಥದ್ದು ಕೂಡ ನೋಡ್ತಿರ್ಬೋದು. ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಇದು ಭಾಳ ಶೋಚನೀಯ ಒಂದು ವಿಷಯ. ಇದು ಪ್ರತಿಯೊಬ್ಬರು ಕೂಡ ಯಾರು ಓಟ್ ಹಾಕಿರ್ತಾರೆ ಅಥವಾ ಯಾರು ಪ್ರಜೆ ಅನಿಸ್ಕೊಂಡಿದ್ದಾರೆ ಅವರೆಲ್ಲರೂ ಯೋಚನೆ ಮಾಡಬೇಕಾದಂಥ ವಿಷಯ. ಯಾಕೆಂದರೆ ನಾವು ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಇವರು ಹೆಚ್ಚಿನ ಜವಾಬ್ದಾರಿ ಮತ್ತು ಇದನ್ನೆಲ್ಲನೂ ಕೂಡ ರಾಷ್ಟ್ರದ ಮತ್ತು ನಾಡಿನ ಮತ್ತು ಜನತೆಯ ಅಭಿವೃದ್ಧಿಗೋಸ್ಕರವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಅವರು ಏನು ಅಭಿವೃದ್ಧಿ ಮಾಡಬೇಕು ಅಥವಾ ಏನು ಜನಗಳಿಗೆ ಒಳ್ಳೆ ಸವಲತ್ತುಗಳನ್ನು ಕೊಡಬೇಕು, ಅವರ ಒಂದು ಕಷ್ಟ ಸುಖಗಳನ್ನು ಆಲಿಸ್ಬೇಕು ಅಥವಾ ನೋಡಬೇಕು ಅನ್ನೋ ವಿಚಾರಗಳನ್ನು ಇವರು ಮರೆತುಬಿಟ್ಟು, ಈಗ ನಾವು ಕೆಲವು ಇದರಲ್ಲಿ ನಾವು ವಿಚಾರ ಮಾಡಿರ್ಬೋದು, ಈ ದೊಂಬರಾಟ ಅಂತೀವಲ್ಲ, ಈ ರಾಜಕೀಯ ದೊಂಬರಾಟ ಆಗೋಗಿದೆ. ಇದನ್ನು ಸಾಮಾನ್ಯವಾಗಿ ಯಾರು ಸಂಸತ್ತಿಗೆ ಆಯ್ಕೆ ಆಗ್ತಾರೆ ಅಥವಾ ಯಾವುದು ರಾಜ್ಯಸಭೆಗಾಗಲಿ ಲೋಕಸಭೆಗಾಗಲಿ ಅಥವಾ ಇವ್ರಿಗಾಗಲಿ ಆಯ್ಕೆ ಮಾಡಿದಂಥ ಪ್ರತಿನಿಧಿಗಳೇನಿರ್ತಾರೆ, ಆ ಪ್ರತಿನಿಧಿಗಳು ತಮ್ಮ ಕಾನೂನಿನಡೆ ತಮಗೇನು ಜವಾಬ್ದಾರಿ ಬರ್ತದೋ ಆ ಕಾನೂನಿನಡೆ ಅವ್ರಿಗೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಕ್ಷೇಮ. ಆದರೆ ಅವರು ಮಾಡ್ತಕ್ಕಂಥ ಕರ್ತವ್ಯಗಳನ್ನ ಬಿಟ್ಟುಬಿಟ್ಟು ಬೇರೆ ರೀತಿಯ ಕೆಲವು ಅವರಿಗೆ ಬೇಕಾದಂಥ ಅನುಕೂಲತೆಗೆ ತಕ್ಕಂತೆ ಅವರ ಒಂದು ಇರುವಿಕೆ ಮತ್ತು ಅವ್ರ ಸೀಟನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ರಾಜಕೀಯಗಳನ್ನ ಮಾಡಿಕೊಂಡು ಮತ್ತು ದೇಶದ ಅಭಿವೃದ್ಧಿಗೆ ಅವರು ಯಾವುದೇ ಶ್ರಮ ಪಡದೆ ಅವರ ಸ್ವಂತ ತಮ್ಮ ಅಭಿವೃದ್ಧಿಗೋಸ್ಕರವಾಗಿ ಈ ರೀತಿ ಪ್ರಚಾರಗಳನ್ನು ಮತ್ತು ಅನಾವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಮತ್ತು ಗಲಭೆಗಳನ್ನು, ಗೊಂದಲಗಳನ್ನು ರೂಪಿಸ್ತಕ್ಕಂಥದ್ದು ಇದು ಕ್ಷೇಮ ಅಲ್ಲ, ಯಾರೂ ಕೂಡ ಒಳ್ಳೆಯದು ಅಲ್ಲ. ಇದು ರಾಜ್ಯದ ಜನಗಳಿಗೆ, ರಾಷ್ಟ್ರದ ಜನಗಳಿಗೆ ಎಲ್ಲರಿಗೂ ಕೂಡ ಒಂಥರ ನೋವು ತರ್ತಕ್ಕಂಥ ವಿಷಯ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಇನ್ನು ಬೆಳಗಾವಿಯಲ್ಲಿ ಸೆಷನ್ ಕೂಡ ನೀವು ನೋಡಿರ್ತೀರಾ. ಸೊ ಅಲ್ಲಿ ನಡೆದಂಥ ಎಲ್ಲದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ. ಏನು ಅನಿಸ್ತದೆ ಅಂದರೆ ಇವಾಗ ಅಲ್ಲಿ ಹೋಗಿ, ಅಂದರೆ ಇವಾಗ ವರ್ಷದ ಮೇಲೆ 9 ತಿಂಗಳಾಗಿದೆ ನಮ್ಮ ರಜೆ ಬಂದು, ಅಲ್ಲಿ ಹೋಗಿ ಏನೋ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಎಲ್ಲರಿಗೂ ಕೂಡ. ಸೊ ನಿಮಗೆ ನೋಡಿದಾಗ ಏನು ಅನಿಸ್ತು? ಯಾವ ಥರ ಕಾಣಿಸ್ತು ಎಕ್ಸ್ಪೆಕ್ಟೇಷನ್ಸ್? ಅಂದರೆ ಅಭಿವೃದ್ಧಿ ಕಡೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಾ ನಿಮಗೆ? ಅದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾದ ಎಲ್ಲರೂ ಕೂಡ. ಯಾಕೆ ಅಂತಂದರೆ ಒಂದು ವಿಧಾನಸಭೆ ನಡೀತಾ ಇರೋಂಥ ಸಮಯದಲ್ಲಿ ಆ ವಿಧಾನಸಭೆನ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅಜಾಂಡಗಳೆಲ್ಲ ಆಗಿರುತ್ತೆ. ಆ ಅಜಾಂಡದ ರೂಪದಲ್ಲಿ ಏನಿದೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಮಾಡಬೇಕು. ಅದು ಫಾರ್ ಆಗಿರ್ಬೋದು, ವಿರುದ್ಧ ಆಗಿರ್ಬೇಕು, ಏನಾಗಬೇಕು, ಈ ಚರ್ಚೆಗಳು ಮತ್ತು ಏನು ವಿಷಯಗಳು ಬರ್ತದೆ ಇದೆಲ್ಲನೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ಅದನ್ನು ಮಂಡಿಸಿದ ನಂತರ ಅದ್ರ ಬಗ್ಗೆ ಪೂರಕವಾಗಿ ಇವರು ತಮ್ಮ ಅನಿಸಿಕೆ ಮತ್ತು ತಮ್ಮ ಅನುಭವಗಳನ್ನು ತಮ್ಮ ಅಭಿವೃದ್ಧಿಗೆ ಅಥವಾ ತಮ್ಮ ಏನೇನು ಒಳ್ಳೇದು ಮಾಡಬೇಕಂತ ಇದೆಯೋ ಆ ವಿಚಾರಗಳನ್ನೆಲ್ಲ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಕ್ಷೇಮ. ಆದರೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದು ಮಾಡ್ತಕ್ಕಂಥದ್ದು, ಗೊಂದಲ ಆಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ. ಆದರೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇದನ್ನು ಬೇರೆ ರೂಪದಲ್ಲಿ ಇನ್ಯಾವುದೋ ಕಾರಣಗಳನ್ನು ಇಟ್ಕೊಂಡು ಅಥವಾ ಇನ್ಯಾವುದೋ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಕ್ಷೇಮ ಅಲ್ಲ. ಇದು ಮಾಡ್ತಕ್ಕಂಥದ್ದು ಸರಿಯೂ ಅಲ್ಲ. ಆಮೇಲೆ ಈ ಸಭೆಗಳಲ್ಲಿ ನಡ್ತಕ್ಕಂಥ ಚರ್ಚೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಸಕ್ರಿಯವಾಗಿ. ಯಾಕೆಂದರೆ ಅವ್ರಿಗೆ 5 ವರ್ಷ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಪ್ರಜೆಗಳು ಇವ್ರನ್ನ ನಂಬಿಕೊಂಡು ಅವರು ಕೂಡ ನಮ್ಗೆ ಅಭಿವೃದ್ಧಿ ಆಗುತ್ತೆ, ದೇಶದ ಅಭಿವೃದ್ಧಿ ಮತ್ತು ಜನಗಳ ಅಭಿವೃದ್ಧಿ ಮತ್ತು ಎಲ್ಲದಕ್ಕೂ ಅಂತ ಹೇಳಿ ನಾವು ಅವ್ರನ್ನ ಒಂದು ಆಶಾಭಾವನೆಯಿಂದ ನೋಡ್ತಾ ಇರ್ತೀವಿ. ಆದರೆ ಈ ಸಂದರ್ಭದಲ್ಲಿ ನಾವು ನೋಡಿದಾಗ ಸುಮಾರು ಈಗ ಅವ್ರಿಗೆ ಎಲೆಕ್ಷನ್ ಆಗಿ ಸುಮಾರು 1 ವರ್ಷದ ಮೇಲೆ ಕಳೆದಿದೆ. ಆದರೆ ಅಭಿವೃದ್ಧಿಗೆ ಬಡ ಕಡೆ ಏನಾದರೂ ಅವರು ಮಾಡಿ ಅಭಿವೃದ್ಧಿ ಮಾಡಿಬಿಟ್ಟು ಎಲ್ಲರೂ ಮಾಡಿದಾರಪ್ಪ, ಇವಾಗ ಪರವಾಗಿಲ್ಲ, ಏನೋ ಅವ್ರು ಇಷ್ಟ ಬಂದಂಗೆ ಏನೋ ಮಾತಾಡ್ಕೊಳ್ತಾರೆ ಅಥವಾ ಏನೋ ಚರ್ಚೆ ಮಾಡ್ತಾರೆ ಅನ್ನೋ ಥರ ಇದ್ದರೆ
ನಾವು ಅವ್ರಿಗೆ ಪರವಾಗಿಲ್ಲಪ್ಪ ಏನೋ ಇದ್ದಾರೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿದರೆ ಅಭಿವೃದ್ಧಿ ಏನೂ ಇಲ್ಲ. ಆದರೆ ಅವರಲ್ಲಿ ಜಗಳ ಮತ್ತು ಆಂತರಿಕ ಕಲಹಗಳು ಮತ್ತು ಅವ್ರ ಸೀಟುಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಅವ್ರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ತಂತ್ರಗಾರಿಕೆ ಮಾಡಿಕೊಂಡು ಮಾತಾಡ್ತಕ್ಕಂಥದ್ದು ಮತ್ತು ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು ಮತ್ತು ಇನ್ನೂ ಯಾವುದೋ ಬೇರೆ ರೂಪದಲ್ಲಿ ಅವ್ರನ್ನ ಹೊಗಳ್ತಕ್ಕಂಥದ್ದು ತೆಗಳ್ತಕ್ಕಂಥದ್ದು ಇದು ನಡೀತಾ ಇದೆ. ಇದು ಸಮಂಜಸ ಅಲ್ಲ. ವೇಟ್ ಪ್ಲಸ್ ಕರ್ನಾಟಕ.